ಶುರು ಮಾಡಿದ ತರ ಇದೆ. ಓಕೆ, ಎಲ್ಲ ಒಂದು ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಸಿಕ್ಕಿದ್ದು, ಆ ಪಾಂಡವಪುರ, ಆ ಬಿಸಿಲು, ಆ ಇದು, ಇವನ್ನೆಲ್ಲ ಆಡಿಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅದೆಲ್ಲ ಮೊನ್ನೆ ಆದಂಗಿದೆ. ಅಷ್ಟು ಬೇಗ ಒಂದು ಪ್ರಾಜೆಕ್ಟ್ ಮುಗಿದೈತೆ ಅಂತ. ಓಕೆ, ಅಷ್ಟು ಬೇಗ ಒಂದು ಪ್ರಾಜೆಕ್ಟ್ ಮುಗಿದೈತೆ ಅಂತ ಅಂದ್ಬಿಟ್ಟು ಮನಸ್ಸು ಕಷ್ಟ ಆಗ್ತಿದೆ. ಬಟ್ ನನಗೇನು ಸಿಕ್ತು ಟೀಮು, ತುಂಬಾ ಖುಷಿಯಾಗಿದೆ. ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾಗಿದೆ. ಯಾವೊಂದು ದ್ವೇಷಿಸೋ ಮನಸ್ಸು ಇಲ್ಲ ನನಗೆ. ಎಲ್ಲರೂ ಪ್ರೀತಿ ಕೊಟ್ಟಿರೋದೆ. ಓಕೆ, ತಗೊಳ್ಳಿ ಸರ್, ತಗೊಳ್ಳಿ ಅಂತ ಎಲ್ಲ ಪ್ರೀತಿ ಹಂಚಿರೋದೆ. ಜೊತೆಗಿರಿ. ಓಕೆ, ಇದೆಲ್ಲ ಇನ್ನು ಎಷ್ಟು ದಿನ ಆದ್ರೂ ಜೊತೆಗಿರಿ. ಓಕೆ, ನೀವೆಲ್ಲರೂ ನನಗೆ ಬೇಕು. ಅಂಡ್ ಆರ್ಟಿಸ್ಟ್ಗಳಿಗೆ ನಾನು ಕೇಳ್ಕೊಳ್ಳೋದು ಒಂದೇ, ಅಂದ್ರೆ ನನಗೆ ಯಾವತ್ತು ಹಿಂಗಾಗಲ್ಲ ಹಂಗಾಗಲ್ಲ ಅಂತ ನೀವು ಇದು ಮಾಡಿದ್ದಿಲ್ಲ. ಪ್ರತಿಯೊಂದು ಆಗುತ್ತೆ ಸರ್, ಬನ್ನಿ ಸರ್ ಮಾಡೋಣ ಅನ್ನೋ ತರದ್ದೇ ಅಷ್ಟು ಎಂಕರೇಜ್ಮೆಂಟ್ ಇತ್ತು. ಈವನ್ ನಾನು ವಿಜಯ್ ಸೂರ್ಯ ನೆನೆಸ್ಕೋಬೇಕು. ಆ ಮನುಷ್ಯ ಅಷ್ಟು ಹೆಸರು ಮಾಡಿದ್ರು. ಒಂದು ದಿನ ಕೂಡ ಒಂದ್ ವೇಳೆ ನಾನೇ ಬೈದ್ಬಿಟ್ಟಿದ್ದೀನಿ, ಏನ್ರಿ ಹಿಂಗ್ ಮಾಡ್ತೀರಾ ಅಂತಲ್ಲ, ಯಾವತ್ತಾಗ್ಲೂ ಬೇಜಾರು ಮಾಡ್ಕೊಂಡಿದ್ದಿಲ್ಲ, ಇದು ಮಾಡಿದ್ದಿಲ್ಲ. ಅಷ್ಟು ಸಪೋರ್ಟಿವ್ ಆಗಿ ಪ್ರತಿಯೊಬ್ಬರು ಕೂಡ ಅಷ್ಟು ಚೆನ್ನಾಗಿ ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ತುಂಬಾ ಥ್ಯಾಂಕ್ಸ್. ಓಕೆ ಸಚ್ಚಿ, ಥ್ಯಾಂಕ್ ಯು ನನ್ನ ಸಪೋರ್ಟ್ ಆಗಿ ಅಷ್ಟೊಂದಾಗಿ ನಿಂತ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಅಕ್ಷಯ್, ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು ಬಿರಿಯಾನಿ, ಥ್ಯಾಂಕ್ ಯು ಜೀವನ್ ಸರ್. ನನ್ನ ಕಣ್ಣಾಗಿ ನಿಂತ್ಕೊಂಡು ಈ ಪ್ರಾಜೆಕ್ಟ್ ನ ಇಷ್ಟು ಸಕ್ಸಸ್ಫುಲ್ ಮಾಡಿದ್ದಕ್ಕೆ. ಅಂದ್ರೆ ನಾವು ಸ್ಟಾರ್ ಸುವರ್ಣದಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಕಲರ್ಸ್ಗೆ ಕಾಂಪಿಟೇಷನ್ ಕೊಟ್ಟು ಅಲ್ಲಿ ನಂಬರ್ 1 ಆದ್ವಿ. ಓಕೆ, ಸೊ ಅದು ನಮ್ದೊಂದು ದೊಡ್ಡ ಬಿಗ್ ಅಚೀವ್ಮೆಂಟ್. ಸೊ ಅದಕ್ಕೊಂದು ಕ್ಲಾಸ್ ಬರಲೇಬೇಕು. ಸೊ ನಮ್ಮ ಕೈಯಲ್ಲಿ ಸಾಧ್ಯ ಅಲ್ದಿರೋದು ಏನೂ ಇಲ್ಲ. ಓಕೆ, ಸಿಕ್ಕಿರೋ ಒಂದು ಅವಕಾಶದಲ್ಲಿ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ನಾವು ಈ ಪ್ರಾಜೆಕ್ಟ್ ತೋರಿಸ್ಕೊಟ್ಟಿದ್ದೀವಿ. ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.